ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಮತ್ತು ಉಲ್ಟಾ ಪಲ್ಟಾ ಸಿನಿಮಾ ಪ್ರಸಿದ್ಧ ಸಿನಿಮಾವನ್ನ ನಿರ್ದೇಶಿಸಿದಂತ NS ಶಂಕರ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ರಾಜ್ಕುಮಾರ್ ಅವರು ತೀರ್ಕೊಂಡು 20 ವರ್ಷದ ನಂತರ ಇತ್ತೀಚೆಗೆ ಬಂದಂತ ನಟ ಚೇತನ್ ಅವರು ಇವತ್ತು ರಾಜ್ಕುಮಾರ್ ಅವರು ಸ್ಮಾರಕ ಮಾಡಿರೋದು ಇಂಥ ಭೂಮಿ ತುಂಬಾ ಕಾಸ್ಟ್ಲಿ ಮಾಡಿದ್ದು ಮತ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ತಾವು ಇದನ್ನ ಹೇಗ್ ನೋಡ್ತೀರಾ ಸರ್? ಹೆಂಗ್ ಮತ ಬ್ಯಾಂಕ್ ಹೆಂಗಾಗತ್ತೆ? ಯಾವ ಮತ ಯಾರನ್ನ ನೋಡಿ ಒಂದು ಸಮಾಧಿ ಮಾಡಿದ್ರೆ ಇದು ಯಾರು ಓಟ್ ಹಾಕ್ತಾರೆ ಒಂದು ಗೌರ್ಮೆಂಟಿಗೆ? ಇಲ್ಲ, ಇದು ಒಂದು ಅನಗತ್ಯವಾದ ವಿವಾದ. ಇದು 20 ವರ್ಷ ಆದ್ಮೇಲೆ ಈ ಭೂಮಿ ಇಷ್ಟೊಂದು ಭೂಮಿ ಏನು ಸ್ವಂತ ಭೂಮಿನ ಅವ್ರದ್ದು? ಅದು ಸರ್ಕಾರದ ಭೂಮಿ. ಏನು ಒಬ್ರಿಗೆ ಸ್ಮಾರಕ ಮಾಡಿದಾರ? ನಾಡಿನಲ್ಲಿ ಬೇಕಾದಷ್ಟು ಸ್ಮಾರಕಗಳಿದಾವೆ. ಎಲ್ಲವೂ ವೇಸ್ಟ್ ಅಂತ ಹೇಳಕ್ಕಾಗತ್ತಾ? ಈಗ ಯಾಕೆ ಬೇಕದು? ಆ ಕಾಂಟ್ರವರ್ಸಿ ಯಾಕೆ ಬೇಕು? ಅದಕ್ಕೇನು ಮೋಟಿವೇಶನ್ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಲೆಫ್ಟಿಸ್ಟು ಅಂತ ಹೇಳ್ತಾ ಇದ್ರು ಇಷ್ಟು ದಿವಸ. ಇದ್ದಕ್ಕಿದ್ದ ಹಾಗೆ ಇದು ರಾಜ್ಕುಮಾರ್ ಒಬ್ಬ ಹಿಂದುಳಿದ ವರ್ಗದಿಂದ ಬಂದ ವ್ಯಕ್ತಿ ಸಾಧನೆ ಮಾಡಿದನ್ನ ಅಪ್ರಿಶಿಯೇಟ್ ಮಾಡೋದನ್ನ ಯಾಕೆ ಮರ್ತ್ರು ಅಂತ. ಅಲ್ಲ, ಹಿಂದುಳಿದ ವರ್ಗ ಅನ್ನೋ ಪ್ರಶ್ನೆ ಇಲ್ಲಿ ಬರಲ್ಲ. ಹಿಂದುಳಿದ ವರ್ಗದವರು ಅನ್ನೋದಲ್ಲ. ರಾಜ್ಕುಮಾರ್ ಈಸ್ ಕನ್ನಡ ಐಡೆಂಟಿಟಿ. ಅದು ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂತ ಅರ್ಥ. ಅಷ್ಟು ಮಟ್ಟಿಗೆ ಜನಮಾನಸದಲ್ಲಿ ರಾಜ್ಕುಮಾರ್ ಬೆರೆತು ಹೋಗಿದ್ದಾರೆ. ಹೌದು. ಸೊ ಅದನ್ನ ಅವರು ಲೆಫ್ಟಿಸ್ಟ್ ರೈಟಿಸ್ಟ್ ಆ ಪ್ರಶ್ನೆ ಬರಲ್ಲ. ಅವರು ಈ ತರ ಸುಮ್ಮನೆ ಏನೋ ಒಂದು ಲಹರಿನಲ್ಲಿ ನಾನಾ ತರದ ಹೇಳಿಕೆಗಳು, ಇದು ಒಂದೇ ಅಲ್ಲ. ಅವರು ಗಾಂಧೀಜಿ ಬಗ್ಗೆ ಏನು ಹೇಳಿದ್ದಾರೆ, ಅಂಬೇಡ್ಕರ್ ಬಗ್ಗೆ ಇವತ್ತಲ್ಲ ಅದು ಮುಂಚೆಯಿಂದ ಹೇಳ್ತಾನೆ ಇದ್ದಾರೆ. ಗಾಂಧೀಜಿ ಒಬ್ಬ ಮನುವಾದಿ ಅದು ಇದು ಅಂತ ಮಾತಾಡೋದು. ಆಮೇಲೆ ಇತಿಹಾಸ ಗೊತ್ತಿರಲ್ಲ, ಸಂಸ್ಕೃತಿ ಗೊತ್ತಿರಲ್ಲ, ಬಾಯಿಗೆ ಬಂದಂಗೆ ಅವ್ರ ಬಾಯಿ ಚಟಾಕ್ ತೀರ್ಸ್ಕೊಳ್ಳೋಕೋಸ್ಕರ ಮಾತಾಡೋದಂಗೆ ಇದೆಲ್ಲನು. ಅವರು ಸುಮಾರು ಒಳ್ಳೆ ಕಾಸ್ಗಳಲ್ಲಿ ಐಡೆಂಟಿಫೈ ಆಗಿ ಕೆಲಸನೂ ಮಾಡಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ತರದ ಅನಗತ್ಯವಾದ ವಿವಾದಗಳು, ವಿವಾದಾತ್ಮಕ ಬೇಕು ಅಂತ ವಿವಾದ ಹುಟ್ಟು ಹಾಕುವಂತ ಈ ಸ್ಟೇಟ್ಮೆಂಟ್ಗಳು ಕೊಡೋದು, ಇದೆಲ್ಲ ಅವ್ರು ಯಾಕೆ ಮಾಡ್ತಾರೋ ನನಗೆ ಅರ್ಥ ಆಗಲ್ಲ. ಅಲ್ಲ, ಇವರು ಹಿಂದೆ ಯಾರಾದ್ರು ಪಟ್ಟಭದ್ರರು ರಾಜಕಾರಣದ ಹಿತಾಸಕ್ತಿಗಳಿರ್ತಾವ. ತಾವು ಇದನ್ನ ಹೇಗ್ ನೋಡ್ತೀರಾ ಸರ್? ಇಲ್ಲ, ಆ ಥರದ್ದು ಏನೂ ಇಲ್ಲ. ಅವರೊಬ್ಬ ಫ್ರೀಲಾನ್ಸರ್ ಫ್ರೀಕ್ ಅಷ್ಟೇ. ಅವ್ರ ಹಿಂದೆ ಮುಂದೆ ಯಾರು ಇದ್ದಾರೆ ಅಂತ ನನಗೇನು ಅನ್ಸಲ್ಲ. ದಲಿತ ಸಂಘಗಳನ್ನ ಸಂಘಟಿಸ್ತಿರ್ತಾರೆ, ಪೆರಿಯಾರ್ ವಿಚಾರ ಹೇಳ್ತಾರೆ. ಪೆರಿಯಾರ್ ಜೊತೆಗೆ ಇವತ್ತು ಅಂಬೇಡ್ಕರ್ನು ಒಪ್ತೀನಿ ಅಂತಾರೆ. ಅಂಬೇಡ್ಕರ್ಗೂ ಚೈತ್ಯ ಭೂಮಿ ಇದೆ, 12.5 ಎಕರೆ ಭೂಮಿ ಕೊಟ್ಟಿದ್ದಾರೆ ಅಲ್ಲಿ. ಅದನ್ನ ಅವತ್ತು ಭೂಮಿ ಕೊಟ್ಟಿದ್ದೆ ಯಾರು? ಅವತ್ತು ಮನಮೋಹನ್ ಸಿಂಗ್. ಆದ್ರೆ ಅದೇ ಮನಮೋಹನ್ ಸಿಂಗ್ಗೆ ಒಂದು ಭೂಮಿ ಕೊಡ್ಲಿಲ್ಲ ಮೋದಿ ಸರ್ಕಾರದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ. ಆಗೆಲ್ಲ ಇವ್ರಿಗೆ ಆ ಜಾಗೃತಿ ಯಾಕೆ ಉಂಟಾಗ್ಲಿಲ್ಲ? ಈಗ ಈ ಜಾಗೃತಿ ಈ ಸಂದರ್ಭದಲ್ಲಿ ಯಾಕೆ ಬೇಕಿತ್ತು ಅಂತ ಅವ್ರಿಗೆ ಕನ್ಸಿಸ್ಟೆನ್ಸಿ ಇಲ್ಲ. ಯಾವುದೇ ವಿಚಾರದ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವು ಅಥವಾ ತಿಳುವಳಿಕೆ ಇಲ್ಲ ಅವರಿಗೆ. ಏನು ಎಲ್ಲ ಆಫ್ ಹ್ಯಾಂಡ್ ಅಡ್ಹಾಕ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡೇ ಬಂದಿದ್ದಾರೆ ಅವರು. ಅದಕ್ಕೆ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೇನು ಹೋಗ್ಲಿಲ್ಲ. ಅವ್ರಿಗೆ ಎಷ್ಟು ಅಂತ ರಿಯಾಕ್ಟ್ ಮಾಡೋದು, ಯಾಕೆ ಮಾಡ್ಬೇಕು ರಿಯಾಕ್ಷನ್? ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಅವ್ರು ಅದನ್ನ ಹೇಳ್ತಾರೆ. ನಮ್ಗೆ ಅದು ಸರಿ ಅಂತ ಅನ್ಸ್ಬೇಕಲ್ಲ. ಮತ್ತೆ ಇದು ಎಲ್ಲ ಸಮಾಜದಲ್ಲಿ ಒಂದು ನಮ್ಮ ನೀವು ಹೇಳಿ ಕನ್ನಡ ಅಂದ್ರೆ ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂತ ಒಪ್ಕೊಂಡಿದ್ದಾರೆ ಜನ. ಅವರ ಭಾವನೆಗಳನ್ನ ಒಂಥರ ಆಕ್ರೋಶ ಕೆರಳೋ ತರ ಮಾಡೋ ಮಾತುಗಳಲ್ವಾ ಇಂಥ ಮಾತುಗಳೆಲ್ಲ?
ಹೌದೌದು ಏನಕ್ಕೆ ಮಾಡ್ಬೇಕು ಅದನ್ನ, ಅದರಿಂದ ಏನು ಉಪಯೋಗ ಏನೀಗ? ಹ್ಮ್ ಇವ್ರು ಹೇಳಿದ್ರು ಅಂತ ಲ್ಯಾಂಡ್ನ ವಾಪಸ್ ತಗೊಂಡ್ಬಿಡ್ತಾರ ಯಾರಾದರೂ? ಹ್ಮ್ ಏನೂ ಆಗಲ್ಲ. ಅದರಿಂದ ಯಾವ ಥರದ ಪ್ರಯೋಜನನೂ, ಒಂದು ರೂಪಾಯಿನ ಉಪಯೋಗನೂ ಇಲ್ಲ. ಅನ್ನೆಸೆಸರಿ ಆಗಿ ನಮ್ಗೆ ಬಿಜೆಪಿ ಇವರು ಒಂದೊಂದ್ಸರಿ ಟೆಸ್ಟ್ ಡೋಸ್ ಕೊಡ್ತಾ ಇರ್ತಾರೆ, ಆತರ ಇವರು ಅವಾಗ ಟೆಸ್ಟ್ ಕೊಡ್ತಾರ, ನಮ್ಗೆ ಡೋಸ್ ಕೊಡ್ತಾರ ಅಂತ? ಇಲ್ಲ ಇವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಷ್ಟೇ. ಟ್ರೀಟ್ಮೆಂಟ್ ಬೇಕು. ಟೆಸ್ಟ್ ಡೋಸ್ ಅದು ಇದು ಏನೂ ಇಲ್ಲ. ಹಾ. ಅವ್ರಿಗೆ ಯಾರು ಸರಿಯಾಗಿ ತಿಳುವಳಿಕೆ ಹೇಳೋರು ಯಾರಿಲ್ಲ ಸುತ್ತಮುತ್ತ. ಅಂದ್ರೆ ಗುರು ಇಲ್ಲದೆ ಇವರು ಸಾಮಾಜಿಕ ಜೀವನ ಶುರು ಮಾಡ್ಬಿಟ್ಟಿದ್ದಾರೆ, ಇದಕ್ಕಾಗಿ ಹಿಂಗಾಗ್ತಾ ಹಾ ಇದೆ. ಹಾ ಹಾ ಹ್ಮ್ ಹ್ಮ್ ಕೆಲವರು ಅವ್ರಿಗೆ ಅವರೇ ಗುರು ಆಗೋ ಸಾಮರ್ಥ್ಯ ಇರುತ್ತೆ, ಇವ್ರಿಗೇನು ಅದಿದ್ದಂಗೆ ಕಾಣಲ್ಲ. ಹ್ಮ್ ಏನೋ ಮನ್ಸಿಗೆ ಬಂದಿದ್ದನ್ನ ಹೇಳ್ಬಿಡೋದು, ಆಮೇಲೆ ಯಾರೋ ಗಲಾಟೆ ಮಾಡೋದಂತ ಸಾರಿ ನಾ ಹೇಳ್ಬಾರ್ದಾಗಿತ್ತು ಅನ್ನೋದು. ಹ್ಮ್ ಈ ಥರದ್ದು ಒಂದಲ್ಲ ಅವರು ಸುಮಾರು ಕೊಡ್ತಾನೇ ಇದ್ದಾರೆ. ಹಾ. ನಾನು ಗಮನಿಸ್ತಾನೆ ಇದ್ದೀನಿ. ಅದೇನು ಅದರಿಂದ ಏನು ಉಪಯೋಗನೋ ನನಗಂತೂ ಅರ್ಥ ಆಗಿಲ್ಲ. ಇದ್ರ ಜೊತೆಗೆ ಸಿನಿಮಾದಲ್ಲಿ ಎಲ್ಲ ಒಂದು ಗ್ಲಾಮರ್ ತರ ಇರುತ್ತೆ, ಅವ್ರನ್ನ ಅವರು ಗ್ಲೋರಿಫೈ ಮಾಡ್ಕೊಂಡು ಡೈರೆಕ್ಟ್ರು ಏನೋ ಅವ್ರ ಕಣ್ಣಲ್ಲಿ ಕಲ್ಪನೆ ಇರುತ್ತೆ, ಅದನ್ನ ಸಾಕಾರ ಮಾಡಿಸಿದ್ರು ನಟರಿಗೆ ಒಂದು ಕೆಲವು ನಟರಿಗೆ, ಎಲ್ಲರಿಗೂ ಇಲ್ಲದೆ ಇರ್ಬೋದು, ಒಂದು ಗ್ಲೋರಿಫೈ ಇರುತ್ತೆ. ಅದಕ್ಕೋಸ್ಕರ ಇವ್ರು ಹಿಂಗೆ ಆಡ್ತಾ ಇರ್ತಾರೆ, ಆಗಾಗ ತಾನು ಜನಮಾನಸದಲ್ಲಿ ಎದ್ದು ಬರಬೇಕು ಅಂತ. ಅದ ಅವ್ರ ಉದ್ದೇಶ ಅವ್ರಿಗೆ ಗೊತ್ತು, ನಾನು ಅದನ್ನ ಅನಲೈಸ್ ಮಾಡಕ್ ಹೋಗಲ್ಲ. ಬಟ್ ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಅವರು ಒಂದ್ಸಲ ಸರಿಯಾಗಿ ಯೋಚನೆ ಮಾಡ್ಬೇಕು. ಏನೇ ಮಾತಾಡೋದಕ್ಕೂ ಮುಂಚೆ ಅದು ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ, ಇದು ಸರಿನಾ ಇಲ್ವಾ, ಈ ಥರ ಹೇಳೋದು ತಿಳ್ಕೊಬೇಕು ವಿಷಯ. ಈಗ ಇತಿಹಾಸ ಗೊತ್ತಿಲ್ಲದೆ ಗಾಂಧಿ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಹೋದ್ರೆ ಏನಾಗುತ್ತೆ, ಅಪಹಾಸ್ಯ ಆಗುತ್ತೆ ಅಷ್ಟೇ. ಅದು ಆ ಥರ ಅದು ಅವ್ರ ತಿಳುವಳಿಕೆ, ಅವ್ರನ್ನ ಅವರು ರೂಢಿಸ್ಕೋಬೇಕು ಅಷ್ಟೇ, ಇನ್ನೇನು ಇಲ್ಲ. ಅದ್ರ ಬಗ್ಗೆ ಇನ್ನೇನು ಹೇಳೋಂಥದ್ದು ಏನೂ ಇಲ್ಲ. ಈ ಸಂದರ್ಭದಲ್ಲಿ ತಾವು ಸಿನಿಮಾ ಇಂಡಸ್ಟ್ರಿಯ ಹಿರಿಯರಾಗಿ ಮತ್ತು ಪತ್ರಕರ್ತರಾಗಿ ನಾಡಿನ ಜನತೆಗೆ ಯಾವ ರೀತಿ ಸಂಯಮದಿಂದ ವರ್ತಿಸಿ ಮತ್ತು ಯಾವ ರೀತಿ ತಾಳ್ಮೆಯಿಂದ ವಹಿಸಬೇಕು ಅಂತ ಹೇಳ್ತೀರಾ ಸರ್? ಅಲ್ಲ, ಈ ಥರದ ಸ್ಟೇಟ್ಮೆಂಟ್ ಕೊಟ್ಟಾಗ ರಿಯಾಕ್ಟ್ ಮಾಡದೆ ನೆಗ್ಲೆಕ್ಟ್ ಮಾಡೋದು ಒಳ್ಳೇದು ಆ್ಯಕ್ಚುಲಿ. ಅದು ಈಗ ಕೆಲವರು ಹೋಗಿ ಅವರಿಂದ ಕ್ಷಮಾಪಣೆ ಎಲ್ಲ ಕೇಳ್ತಿದ್ದಾರೆ, ಆಯ್ತು ಅಲ್ಲಿಗೆ ಮುಗಿಸ್ಬಿಟ್ರೆ ಒಳ್ಳೇದು. ಅದು ಇನ್ನೇನು ಅದನ್ನ ಬೆಳೆಸೋ ಅಗತ್ಯ ಏನಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಆಗಲಿ, ಥ್ಯಾಂಕ್ ಯು, ನಮಸ್ತೆ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.